10% discount on PUC and SLC Venus Hamburg Biryani now at Dasasali with same taste. KGFBEML Non-Permanent Workers Union leaders along with hundreds plus workers meet Kolar Member of Parliament Mallesh Babu. As BEML management has not followed court order and to implement new wages. Appointment for local persons first. Also requested MP to raise the issue in Parliament and with BEML management. ಮಾಡಿದ್ವಿ ಅದೆಲ್ಲ ಅದು ರಿಕ್ರೂಟ್ಮೆಂಟ್ ಆಗೋಯ್ತು. ಅವ್ರು ಏನು ಹೇಳಿದ್ರು ಇದು ಗೌರ್ಮೆಂಟ್ ಪಾಲಿಸಿ ಏನಿದೆ ಅದೇ ನಾವು ಆನ್ಲೈನ್ ಕಾಲ್ಪರಲ್ಲಿ ಹೋಗ್ತೀವಿ, ಗೌರ್ಮೆಂಟ್ ಅದೇ ಪಾಲಿಸಿ ಇದೆ ಆ ಥರನೇ ಮಾಡಬೇಕು, ನೀವು ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಆವಾಗ ಪ್ರೀವಿಯಸ್ ಏನು ಕಂಪನಿ ಮಾಡಿದೆ ಆ ಥರ ಎಲ್ಲ ಇದೆಯಾ ಸರ್ ಅಂತ ಅವ್ರಿಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಸರಿ, ನಾನು ಅದ್ರ ಮೇಲೆ ಒಂದು ಡಿಸ್ಕಷನ್ ಮಾಡ್ತೀನಿ ಇದು ಬೋರ್ಡ್ ಡೈರೆಕ್ಟರ್ ಹತ್ರ ಮಾತಾಡ್ಬಿಟ್ಟು ನಿಮ್ಗೆ ಏನಾದರೂ ಒಂದು ಒಳ್ಳೇದು ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ವಿ. ಹೇಳ್ಬಿಟ್ಟು 10 ದಿವಸ ಬಿಟ್ಟು ಆನ್ಲೈನಲ್ಲಿ ಕಾಲ್ಫರ್ ಮಾಡಿದ್ವಿ. ನಮಗೆ ಅದರಲ್ಲಿ ರಿಲ್ಯಾಕ್ಸೇಷನ್ ಯಾವುದು ಕೊಟ್ಟಿಲ್ಲ. ಇಷ್ಟು ವರ್ಷ ಸರ್ವಿಸ್ ಮಾಡಿದ್ವಿ, ಅದು ಕೊಡ್ಬೋದು ಸರ್. HL ಕೊಟ್ಟಿದ್ದಾರೆ, BHL ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಕಾಲ್ಫರಲ್ಲಿ. ಒಳಗಡೆ ಕೆಲಸ ಮಾಡಿದ್ರು. ಇದು 20 ಮೊದಲಿಗೆ ನಮ್ಮ ಕೋಲಾರ ಸಂಸದರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಲೇಟಾಗಿ ಸಲ್ಲಿಸ್ತಾ ಇದ್ದೇವೆ. ಸರ್, ನಾವು ML ಕಾರ್ಖಾನೆಯಲ್ಲಿ ಸುಮಾರು 20 ವರ್ಷಗಳಿಂದ ಕಾರ್ಯ ಸಲ್ಲಿಸ್ತಾ ಇದ್ದೇವೆ. ಆಡಳಿತ ಮಂಡಳಿ ನಮಗೆ ಕಾಯಂ ಕೊಡ್ತೀವಿ ಅಂತ ಹೇಳಿ ನಮ್ಮನ್ನು ಕೆಲಸಕ್ಕೆ ತಗೊಂಡು ನಿರಂತರವಾಗಿ ಕೆಲಸ ತಗೊಳ್ಳೋದ್ರಲ್ಲಿ ಮಾತ್ರ ಮುಂದೆ ಇದೆ, ನಮ್ಮನ್ನು ಕಾಯಂಗೊಳಿಸದೆ ಹಾಗೆ ಇಟ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ಮ್ಯಾನೇಜ್ಮೆಂಟ್ ಕಡೆ ಪ್ರತಿಯೊಂದು ಲೆಟ್ರನ್ನು ಕೊಟ್ಟಿದ್ದೀವಿ, ನಮಗೆ ಲೆಟ್ರನ್ನು ಸ್ಪಂದಿಸಿಲ್ಲ. ನಮ್ಮನ್ನು ಕಾಯಂಗೊಳಿಸ್ಬೇಕಂತಲೂ ಹೇಳಿದ್ದೀವಿ, ಕಾಯಂಗೊಳಿಸಲಿಲ್ಲ. ಈಗ ಬಂದಿರತಕ್ಕಂಥ CMD ಶಾಂತನ್ ರಾಯ್ ಅವರನ್ನು ಭೇಟಿ ಮಾಡಿದ್ದೀವಿ. ಭೇಟಿ ಮಾಡಿದಾಗ ಅವರು ಗೌರ್ಮೆಂಟ್ ಪಾಲಿಸಿ ಅಂತ ಹೇಳಿದರು. ಸರಿ, ಗೌರ್ಮೆಂಟ್ ಪಾಲಿಸಿ ಅಂತ ಹೇಳಿದಾಗ ವರ್ಕರ್ಸ್ಗೂ ಬೇಜಾರಾಯಿತು. ಈ ಒಂದು ವಿಷಯವನ್ನು ನ್ಯಾಯಾಲಯದ ಮುಖಾಂತರನೂ ಹೋಗಿದ್ದೀವಿ. ಹೈಕೋರ್ಟಲ್ಲಿ ಕೇಸನ್ನು ದಾಖಲೆ ಮಾಡಿ ಹೈಕೋರ್ಟಲ್ಲಿ ಕಾರ್ಮಿಕರ ಪರವಾಗಿ ತೀರ್ಪನ್ನು ಸಹ ಕೊಟ್ಟಿದ್ದಾರೆ. ಈ ಒಂದು ತೀರ್ಪು ಕಾರ್ಮಿಕರಿಗೆ ನ್ಯಾಯ ಸಿಗೋ ಥರ ನೀವು ಸ್ವಲ್ಪ ಕ್ರಮ ತಗೊಂಡು ಕಾರ್ಮಿಕರಿಗೆ ನ್ಯಾಯ ಸಿಗೋ ಥರ ಮಾಡಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ. ಹಾಗೆ 2017ರಲ್ಲಿ ವೇಜ್ ಆಯಿತು, ಅದು 2024 ಮಾರ್ಚ್ಗೆ ಆಗೋಯ್ತು. ಈಗ ಏಪ್ರಿಲಿಂದ 3 ತಿಂಗಳಾಗಿದೆ, ಈಗ 4ನೇ ತಿಂಗಳಲ್ಲಿ ಹೋಗ್ತಾ ಇದೆ, ಇನ್ನೂ ವೇಜ್ಗೆ ಕರೆದಿಲ್ಲ. ಆಮೇಲೆ ವೇತನ ಪರಿಷ್ಕರಣೆ ಕರಿಬೇಕಾಗಿತ್ತು. ಏನು ನಾವು ಇದಕ್ಕೆ ಬಂದಿದ್ದೀವೋ, ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಬಂದಿವೋ, ನಮ್ಮನ್ನ ಪರ್ಮನೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀರಾ ಅಷ್ಟೇ ಅಲ್ಲ. ಅದು ಬಿಟ್ಟು ಇವಾಗ ಮತ್ತೆ ನೀವು ನಾವೇನೋ ಕೇಳಕ್ ಹೋದ್ರೆ ಸರ್ ಅಲ್ಲ ಅವ್ರು ಕೇಳಕ್ ಹೋದ್ರೆ ಎವ್ರಿ 2 years 3 years ನಾವು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ. ಇವ್ರು ಯಾರು ಅಪ್ಲೈ ಮಾಡಿಲ್ಲ, ಇಲ್ಲ ಅಪ್ಲೈ ಮಾಡಿದ್ರು ಸೆಲೆಕ್ಟ್ ಆಗಿಲ್ಲ ಅಂತ ಏನೋ ಒಂದು ಹೇಳ್ತಾರೆ. ಸೆಲೆಕ್ಟ್ ಮಾಡುವಾಗ ದೇಲ್ ಬಿ ಸರ್ಟನ್ ಲಿಮಿಟೇಷನ್ಸ್, ಎಜುಕೇಶನ್, ಏಜ್ ಎಲ್ಲ ಇರುತ್ತೆ. ಅದರೆಲ್ಲ ನೀವು ಯಾರು ಫಿಟ್ ಆಗ್ತಾ ಇಲ್ಲ, ಯಾರು ಫಿಟ್ ಆಗ್ತಾ ಇಲ್ಲ, ಅದಕ್ಕೆ ನೀವು ಅಪ್ಲೈ ಮಾಡಿಲ್ಲ. 2008 ನಾವು ಬಂದಿದ್ದೀವಿ ಸರ್. ಅವಾಗ ನಮಗೆ ನ್ಯೂಸ್ ಪೇಪರ್ ಅಡ್ವರ್ಟೈಸ್ ಮಾಡಿ ಕರೆದಿದ್ದು IT ಬೇಸ್ಗೆ 2008 ಫಾರ್ ಕಾಂಟ್ರಾಕ್ಟ್ ಬೇಸಿಸ್. 2004 ಬಂದಿದ್ದೀವಿ ಸರ್ ನಾವು. ಸರ್ ಅವಾಗ ಅವ್ರು ಕರೆದ್ರು, ಕೊಟ್ಟಿದ್ರು. ಆಮೇಲೆ 23ರಲ್ಲಿ ಹೊಸ CMD ಬಂದರು, ಇವಾಗ ಇರೋ ಪ್ರೆಸೆಂಟ್ CMD. ಅವ್ರು ಬಂದಾಗ ಅವ್ರನ್ನೂ ಭೇಟಿ ಮಾಡಿದ್ವಿ. ಮಾಡಿಬಿಟ್ಟು ಸರ್ ಈ ಥರ ಇದ್ದಂತೆ KGF ಬೆಮ್ಮಲ್ಗೆ ಬ್ಯಾಂಗ್ಳೂರು ಮೈಸೂರೆಲ್ಲ ಒಂದೇ ಅಲ್ಲ. ಸೊ ಅವರೆಲ್ಲ ಕೂತ್ಕೊಳ್ಳೋದು KGF ಅಲ್ಲೇನಾ? ಕಾರ್ಪೊರೇಟ್ ಆಫೀಸ್ ಅಲ್ಲೇ ಪ್ರಿಯಾರಿಟಿ ಕೊಡಬೇಕು. ಅವರು ಕನ್ಸಿಡರ್ ಮಾಡಿ ಯಾವ ಇದು ಇಲ್ಲ ಅಂತ ಹೈಕೋರ್ಟಲ್ಲಿ ಅದು ರೆಪ್ರೆಸೆಂಟೇಷನ್ ಮ್ಯಾನೇಜ್ಮೆಂಟ್ ಕೊಟ್ಟಿದ್ರು. ಅದು ಏನಂತಾರೆ ಇವಾಗ ಕೊಟ್ಟಿದ್ದಾರೆ. ಆಮೇಲೆ ಅದು ರೆಪ್ರೆಸೆಂಟೇಷನ್ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದಾರೆ. ಇದು ಕೋರ್ಟ್ ಆದೇಶ ಏನಿದೆ ಅದು ನೀವು ಇಂಪ್ಲಿಮೆಂಟ್ ಮಾಡಿ, ಹೊರಗಡೆ ಇರೋರಿಗೆ ಕೊಡಿ,
ಮ್ಯಾನೇಜ್ಮೆಂಟ್ ಕೇಳೋ ಕ್ವಾಲಿಫಿಕೇಶನ್ ಇಲ್ಲ ಅಂದರೆ ಇಲ್ಲ, ಆ ಟ್ರೇಡ್ ಇಲ್ಲ ಅಂದರೆ ಆಚೆ ತಗೋಬೋದು. ಇರೋ ಟ್ರೇಡ್ ಒಳಗಡೆ ಇರೋರಿಗೆ ಇವಾಗ ನಾವು ಕೆಲಸ ಪರ್ಮನೆಂಟ್ ಎಂಪ್ಲಾಯೀಸ್ ಏನು ಮಾಡ್ತಾರೆ ಆ ಕೆಲಸನ ನಾವು ಮಾಡ್ತೀವಿ, ಬುಕ್ಕಿಂಗು ನಾವು ಮಾಡ್ತೀವಿ. ಎಲ್ಲ ಪ್ರೀನಲ್ ನೇಚರ್ ಏನು ವರ್ಕ್ ಇದೆ ಅದು ಎಂಪ್ಲಾಯಿ ನಾವು ಒಂದೇ. ಬರೀ ಅಪಾಯಿಂಟ್ಮೆಂಟ್ ಅವ್ರ ಪರ್ಮನೆಂಟ್ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಈ ಟ್ರೇಡ್ ಮ್ಯಾನ್ ಮಾತ್ರ ಬಂದು 700 ಇದ್ದಾರೆ. ಅದೇ 700 ಅದು ಡಾಕ್ಯುಮೆಂಟ್ಸ್ ಇದೆ ಸರ್. ಪ್ರೊಡಕ್ಷನ್ ಬ್ಯಾಚ್ ಥರ ತಗೊಳ್ತಾರೆ. ಪ್ರೊಡಕ್ಷನ್ ಪೀಕ್ ಬಂದರೆ ಅವಾಗ ಒಂದು 200 ಜನ 300 ತಗೊಳ್ತಾರೆ, ಆಚೆ ಕಳಿಸ್ತಾರೆ. ಇವರು ಇಲ್ಲಿ ಇರೋರು ನಾವೆಲ್ಲ ಬಂದು 15 ವರ್ಷ ಮೇಲೇನೆ ಆಗಿದೆ, 20 ವರ್ಷ ಇವ್ರಿಗೆ ಬಂದು ಮಾಡಬೇಕಂತ ನಾವು ವಿನಂತಿ ಅವ್ರಿಗೆ ಮಾಡಿದ್ವಿ. ಇವಾಗ ಅವರು ಅವಾಗ 10 ವರ್ಷದಿಂದ ನಾವು ಯಾವುದು ರಿಟರ್ನ್ ಇದು ಮಾಡಬೇಕು. ಬಿಕಾಸ್ ವಿ ಆರ್ ಫಸ್ಟ್ ಟೈಮರ್ MPs, ನಮಗೆ ಮೋಸ್ಟ್ಲಿ ಕ್ವಶನ್ ಕೇಳೋಕ್ಕೆ ಬಿಡಲ್ಲ, ಲಾಟ್ರಿ ಏನೋ ಇರ್ತಾರೆ. ಸೊ ಇಟ್ ಬಿ ಅನ್ಸ್ಟಾರ್ಟ್ 10-15 ಡೇಸ್ ಆದಮೇಲೆ ಒಂದು ರಿಪೋರ್ಟ್ ಬರುತ್ತೆ, ಅಂದರೆ ರಿಪ್ಲೈ. ಅದನ್ನು ನೋಡಿಬಿಟ್ಟು ನಿಮ್ಮನ್ನು ಮಾತಾಡ್ತೀನಿ, ಬಿಕಾಸ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸುಮ್ಮನೆ ಹೋಗಿ ರಾಜನಾಥ್ ಸಿಂಗ್ ಅವ್ರು ಮಾತಾಡೋ ಬಂದು ಟು ಸೆಂಡ್ ಇನ್ ದ ಪಾರ್ಲಿಮೆಂಟ್, ದೇ ಹ್ಯಾವ್ ಟು ಆನ್ಸರ್ ಬ್ಯಾಕ್ ಇನ್ 15 to 20 days ಅನ್ನೋ ಟೈಮ್ ಫ್ರೇಮ್ ಇದೆ. ಅದರಲ್ಲಿ ಇದು ಮಾಡ್ತೀನಿ, ಅದು ಏನು ಬರುತ್ತೋ ನೋಡಿಕೊಂಡು ಆಮೇಲೆ ನಿಮ್ಮ ಜೊತೆ ಮಾತಾಡಿ ಆಮೇಲೆ CMD ಅವ್ರನ್ನ ಮಾತಾಡ್ತೀನಿ. ಸುಮ್ಮನೆ CMD ಹೋದರೆ ಮತ್ತೆ ಅವ್ರು ಅದೇ ಆನ್ಸರ್ ಕೊಡ್ತಾರೆ, ಎಲ್ಲ ಇದು ಪಾಲಿಸಿ ಮಿನಿಸ್ಟ್ರನ್ನ ಕೇಳಬೇಕು ಅದು ಇದು ಅಂತ. ಇನ್ಸ್ಟೆಡ್ ಆಫ್ ದ್ಯಾಟ್ ವಿಲ್ ಆಸ್ಕ್ ದ ಕ್ವಶನ್ ಡೈರೆಕ್ಟ್ಲಿ ಟು ದ ಡಿಫೆನ್ಸ್ ಮಿನಿಸ್ಟರ್. ಸೆಷನಲ್ಲಿ ಕೇಳಿದಾಗ ಗೌರ್ಮೆಂಟು ಇದರಲ್ಲಿ ಪಾರ್ಟ್ 1 ಅಲ್ಲ, ಸೆಷನ್ ಕೇಳಿದಾಗ ದೇ ಹ್ಯಾವ್ ಟು ಆನ್ಸರ್ ಬ್ಯಾಕ್. ಸೊ ಆನ್ಸರ್ ಬ್ಯಾಕ್ ಮಾಡಿದಾಗ ದಟ್ ಟೈಮ್ ಆಫ್ಟರ್ ದಟ್ ವಿ ಕ್ಯಾನ್ ಸಿಟ್ ವಿತ್ ದ CMD ಆರ್ ವಿತ್ ದ ಇದು. ಅವಾಗ ಏನು ಅಂತ ಅವ್ರ ಸ್ಟ್ಯಾಂಡ್ ಗೊತ್ತಾಗುತ್ತೆ. ಇವಾಗ ಏನು ಅವರು CMD ಬಾಯಲ್ಲಿ ಏನು ಹೇಳ್ತಾರೆ ಅದು ಮಾತ್ರ ಕೇಳ್ತಾ ಇದ್ದೀರಾ ನೀವು. ರಿಟರ್ನಲ್ಲಿ ಬಂದಾಗ ಸೊ ದಟ್ ಟೈಮ್ ವಿಲ್ ಹ್ಯಾವ್ ಅನ್ ಅಥೆಂಟಿಕೇಟೆಡ್ ಪೇಪರ್ ಟು ಟಾಕ್ ಟು CMD ಆರ್ ಟು ದ ಮಿನಿಸ್ಟರ್. ನೀವು ನನಗೆ ಸೋಮವಾರ ಇಲ್ಲ ಮಂಗಳವಾರ ಬಂದು ಒಂದು 150 ವರ್ಡ್ಸಲ್ಲಿ ಒಂದು ಕ್ವಶನ್ ರೈಸ್ ಮಾಡಬೇಕಾಗುತ್ತೆ. ಸೊ ಕರೆಕ್ಟಾಗಿ ನಾನು ಪಾಯಿಂಟ್ಸ್ ಕೊಟ್ಟರೆ ಅದ್ರ ಪ್ರಕಾರ ನಾನು ಅದು ಕನ್ಸಾಲಿಡೇಟ್ ಮಾಡಿ 150 ವರ್ಡ್ಸಲ್ಲಿ ಮಾತ್ರ ನಾವು ಆನ್ಲೈನಲ್ಲಿ ಸಬ್ಮಿಟ್ ಮಾಡಬೇಕು. ಸೊ ನೀವು ಯಾರಾದರೂ ಒಬ್ಬರು ಇಬ್ಬರು ಬಂದು ನೀವು ಸುಮ್ಮನೆ ಹಿಂಗೆ ಬಂದರೆ ಆಗಲ್ಲ. ಯಾರಾದರೂ ಅಲ್ಲ ಗೊತ್ತಾ, ಅರ್ಥ ಆಯ್ತು. ಒಂದು ಒಬ್ಬರು ಇಬ್ಬರು ಬಂದು ಇಲ್ಲ ನೀವೇ ಇವತ್ತು ನಾಳೆ ಕೂತ್ಕೊಂಡು ಏನು ಹೌ ಟು ಪುಟ್ ಎವ್ರಿಥಿಂಗ್ ಇನ್ ದಟ್ 150 ವರ್ಡ್ಸ್ ಅದು ಮಾಡಿದ್ರೆ ಒಂದು ಕ್ವಶನ್ ಅಲ್ಲಿ ಎಲ್ಲ ಕೇಳಬೇಕು. We have not been recruited, even though High Court has ordered. The management has given a letter on so and so date. Please ಇದು ಅಂತ ಮಾಡಿದ್ರೆ ಆಮೇಲೆ ನಾನು ಅದು ಕನ್ಸಾಲಿಡೇಟ್ ಮಾಡಿ ಅದು ಹೆಂಗೆ ಅಪ್ಲೋಡ್ ಮಾಡ್ಬೇಕು ನಾನು ಮಾಡ್ಕೊಡ್ತೀನಿ. ಸೊ ಗಿವ್ ಮಿ ದ ಮೇನ್ ಪಾಯಿಂಟ್ಸ್. ಇವಾಗ ಇಟ್ಟಿಟ್ಕೊಂಡು ನಾನು ಇದೆಲ್ಲ ಇದು ಮಾಡೋಕ್ಕಾಗಲ್ಲ. ಹೈಕೋರ್ಟ್ ಆರ್ಡ್ರಲ್ಲಿ ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಮೇನ್ ಪಾಯಿಂಟ್ಸ್ ನನಗೆ ಕೊಟ್ಟರೆ ಅದ್ರ ಪ್ರಕಾರ ನಾನೇನಾದರೂ ಮಾಡಕ್ಕೆ ಹೋದ್ರೆ ಅಲ್ಲೆಲ್ಲಾದ್ರೂ 1-2 ಪಾಯಿಂಟ್ ಬಿಟ್ಟರೆ ಆಮೇಲೆ ಉಪಯೋಗ ಆಗಲ್ಲ. ಸೊ ಅದಕ್ಕೆ ನೀವೇ ರೆಡಿ ಮಾಡಿಕೊಡಿ ಆ ಪಾಯಿಂಟ್ಸ್ನ. ಅದನ್ನು ನಾನು ಕನ್ಸಾಲಿಡೇಟ್ ಮಾಡಿ ಅದು ಕ್ವಶನ್ ಹೆಂಗೆ ಬೇಕೋ ನಾನು ಮಾಡ್ಕೊಳ್ತೀನಿ. ಆಲ್ರೆಡಿ ಇವಾಗ ಅಜಿಟೇಷನ್ ಇದ್ದೀವಿ ಸರ್. ಅಜಿಟೇಷನ್ ಅಲ್ಲಿ ಇದ್ದೀವಿ. ವೇಜ್ ಬೇಕಂದ್ರೆ ಅದನ್ನ ಆಡ್ ಮಾಡ್ಬೇಕಂದ್ರೆ ಅದನ್ನ ಆಡ್ ಮಾಡ್ಬೇಕಾದ್ರೆ ನೀವೇ ಮಾತಾಡಿ. ಆಯ್ತು, ಇವಾಗ ಅದನ್ನ ಆಡ್ ಮಾಡ್ಬೇಡಿದ್ರೆ ವೇಜ್ ಇವಾಗ ಅರ್ಥ ಆಯ್ತಾ? ನಾನೇನಾದ್ರು ಹಾಕ್ಬಿಟ್ಟಿದ್ರೆ ಅದು ಬೇಕಾಗಿಲ್ಲ ಸರ್ ಅಂತ ಹೇಳ್ತೀರಾ ನೀವು. ಆಮೇಲೆ ಅಪ್ಲೋಡ್ ಮಾಡಿದ್ಮೇಲೆ ಆಮೇಲೆ ನೀವು ನನ್ನ ಮೇಲೆ ಗಲಾಟೆ ಮಾಡಿದ್ರೆ ನಾನು ಕೇಳ್ತಿರೋದು ದಟ್ ವಾಸ್ ನಾಟ್ ರಿಕ್ವೈರ್ಡ್. ಯು ಕುಡ್ ಹ್ಯಾವ್ ಸ್ಪೋಕನ್ ಟು ದ ಮ್ಯಾನೇಜ್ಮೆಂಟ್ ಡೈರೆಕ್ಟ್ಲಿ ಅಂದಾಗ ಅವಾಗ ನಮಗೂ ಆಗುತ್ತಲ್ಲ. So that is what I am asking. Whatever points I am supposed to raise in the this one, you just brief ಆಗಿ ಬರೀರಿ. ಅದು ನಾನು ಹೆಂಗೆ ಕನ್ಸಾಲಿಡೇಟ್ ಮಾಡಿಕೊಂಡು ನಾನು ಐ ವಿಲ್ ರೇಸ್ ದ ಕ್ವಶನ್ ಇನ್ ದ ಸೆಷನ್ಸ್. ಆಯ್ತಾ? ಓಕೆ. ವೇಜ್ ರಿವಿಷನ್ CMDನೇ ಮಾತಾಡಿ ಅಂದರೆ ಐ ವಿಲ್ ಗೋ ಟಾಕ್ ಟು ಹಿಮ್ ಪರ್ಸ್ನಲಿ. ಅದೆಲ್ಲ ಆದಮೇಲೆ ಒಂದ್ಸತಿ ಮಾತಾಡ್ತೀನಿ. ಸೆಷನ್ಸ್ ಎಲ್ಲ ಆದಮೇಲೆ ಇಲ್ಲಾಂದರೆ CMD ಅವರು ಮೋಸ್ಟ್ಲಿ ಡಿಫೆನ್ಸ್ ಏನಾದರೂ ಇದ್ದಾಗ ಒಂದು ಪರ್ಟಿಕ್ಯುಲರ್ ಡೇಸ್ ದೇ ವಿಲ್ ಬಿ ಇನ್ ಡೆಲ್ಲಿ. ಅಲ್ಲಿ ಸಿಕ್ಕರೆ ಅಲ್ಲೇ ಮಾತಾಡ್ತೀನಿ. ಇಲ್ಲಿ ಒಂದು ದಿವಸ ನೀವು ವಿಸಿಟ್ ಮಾಡ್ಬೇಕು ಸರ್ ನೀವು ಲೋಕಲ್. ಓಕೆ ಬರ್ಬೇಕು ಸರ್. ಅಲ್ಲ ನಿಮ್ಮ ಇನ್ಚಾರ್ಜ್ ಅಲ್ಲಿ ಯಾರಿದ್ದಾರೆ ಅವ್ರು ಸುಬ್ರಹ್ಮಣ್ಯ ಡೀಟೇಲ್ಸ್ ಕೊಡೋಣ. ಯಾಕಂದ್ರೆ ನಾನು ಫೋನ್ ಮಾಡಿ ಮಾತಾಡಿ ಟು ಕಾಲ್ ಹಿಮ್ ಹಿಯರ್ ಆರ್ ವಾಟ್ ಎವರ್ ಇಟ್ ಇಸ್. ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನಾನು ಬಂದಿದ್ದೀನಿ ಅಂದ್ರೆ ನಾನು ಬೆಂಗಳೂರಲ್ಲಿ ಇದ್ದೀನಿ ಅಂದ್ರೆ ಅವರು ಉಪಯೋಗ ಇಲ್ವಲ್ಲ. ಡೀಟೇಲ್ಸ್ ಸ್ವಲ್ಪ ಆಗಿದೆ ಸರ್. ಲೋಕಲ್ ಅವ್ರು ಯಾರು ಆಗಿಲ್ಲ, ಯಾರು ಕೊಟ್ಟಿಲ್ಲ, ಅದ್ರಲ್ಲಿ ಆಗಿದ್ದಾರೆ. ಯಾರು ಇದ್ರು ಲೋಕಲ್ ಅವರು 2015 ನಲ್ಲಿ ನಾವು ಸೈಕ್ ಹೋಗುವಾಗ ಆವಾಗ ಒಂದು ಅಶೂರೆನ್ಸ್ ಕೊಟ್ಟರು ಅವರು. ಇನ್ ಕೇಸ್ ಆಫ್ ಎನಿ ರಿಕ್ರೂಟ್ಮೆಂಟ್ ವಿಲ್ ಅಶ್ಯೂರ್ ಯು ಒಂದು ಬರೆದು ಕೊಟ್ಟಿದ್ದಾರೆ.
ಅವೆಲ್ಲ ಪಾಯಿಂಟ್ಸ್ ಅದೇ ಆ ಡೇಟ್ಸ್ ಇನ್ಕ್ಲೂಡಿಂಗ್ ದ ಡೇಟ್ಸ್ ಅಂಡ್ ಇನ್ಕ್ಲೂಡಿಂಗ್ ದಟ್ ಆರ್ಡರ್ ಅವರು ಲೆಟರ್ ಕೊಟ್ಟಿರ್ತಾರಲ್ಲ ಸೊ ಅಂಡ್ ಸೊ ಡೇಟ್ ಆಮೇಲೆ ಆರ್ಡರ್ ಪಾಸ್ ಮಾಡಿರ್ತಾರಲ್ಲ ಆ ಡೀಟೇಲ್ಸ್ ಎಲ್ಲ ಬೇಕು ನನಗೆ. ಅದೆಲ್ಲ ಹಾಕ್ತೀನಿ ಅವಾಗ ಸೆಷನ್ ಅಲ್ಲಿ ಹಾಕುವಾಗ ಇಫ್ ಯು ಹ್ಯಾವ್ ಟು ರೇಸ್ ಆಲ್ ದಟ್ ಅವಾಗ ಅವರು ಚೆಕ್ ಮಾಡಿ ವಾಟ್ ರಿಪ್ಲೈ ದೇ ವಿಲ್ ಗಿವ್ ವಿಲ್ ಸಿ. ಅವರು ಯಾರು ಆಗಿಲ್ಲ ಸರ್, ಅರ್ಥ ಆಯ್ತಣ್ಣ? ಅದನ್ನೇ ಹೇಳ್ತಾರೆ ಸರ್. ನಿಮ್ಮ ಗಮನಕ್ಕೆ ಒಂದು ಮಾತು ಹೇಳ್ತಾರೆ, ಮುಂಚೆ ಇದ್ದಾಗ VRS ನಟರಾಜ್ ಅವರು ಸುಮಾರು ಜನ ಕೊಟ್ಟಿದ್ದಾರೆ. ಇವಾಗ ECMD ಅಂತಾರೆ, ಅದಕ್ಕೆ ನನಗೆ ರೈಟ್ಸ್ ಇಲ್ಲ, ಅದು ಪವರ್ ಟು ಸೆಕ್ರೆಟರಿ ಅಂತ ಹೇಳ್ತಾರೆ ಸರ್. ಗೌರ್ಮೆಂಟ್ ಇದು ಚೇಂಜ್ ಆಗ್ತಾ ಇರುತ್ತೆ. ಸೊ ನಾವು ಇಲ್ಲ ನಿಮ್ ಗಮನಕ್ಕೆ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಭೇಟಿ ಮಾಡಿದ್ರೆ ಈ ಮಾತು ಕೇಳಿ. ನಟರಾಜನ್ ಯಾವಾಗ ಇದ್ದಿದ್ದು? VRS ನಟರಾಜ್ ಇದ್ದಾಗ ಕೊಟ್ಟರು. ಹೇಳ್ತಾ ಇದಾರಲ್ಲ 11 ಇಂದ ಇವಾಗವರೆಗೂ ಏನು ರಿಕ್ರೂಟ್ಮೆಂಟ್ ಆಗಿಲ್ಲ ಅಂತ ಹೇಳ್ತಾರೆ. ಸೊ ನೋಡ್ತೀವಿ ರೀ ಏನಿದೆ ಅಂತೆಲ್ಲ ನೋಡ್ಕೊಂಡು ನಮಗೂ ಅರ್ಥ ಆಗ್ಬೇಕಲ್ಲ. ನೀವು ಕೊಟ್ಟಿದ್ದೀರಾ ಇದನ್ನು ನಾನು ಓದ್ಬೇಕು, ನೀವು ಮತ್ತೆ ಏನು ಕನ್ಸಾಲಿಡೇಟೆಡ್ ಪಾಯಿಂಟ್ಸ್ ಕೊಡ್ತೀರಾ ಅದನ್ನು ನೋಡ್ಬೇಕಲ್ಲ. ಅದು ಕೊಟ್ಟ ಮೇಲೆ ಇದರಲ್ಲಿ ಎಲ್ಲಿದೆ ಅಂತೆಲ್ಲ ನೋಡ್ತಾ ಇರ್ತೀನಿ ನಾವು. ನಮಗೂ ಅಲ್ಲಿ ಕ್ರಾಸ್ ವೆರಿಫಿಕೇಶನ್. First time in KGF Live Birds Zoo along exhibition with huge gained wheel and kids new playing items with huge food court and many more new items. Visit one zoo park and amusement park at Malayali ground next to B.R. Ambedkar Park. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak.